ಟೈಲರ್ ವಿಷಯ ಆಗ್ಬಿಡ್ತಾ ಇದ್ರಿ. ಟೈಲರಿಂಗ್ ಕೆಲಸ ಆಮೇಲೆ ಕತೆ ಕೇಳಿ ಟೈಲರಿಂಗ್ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಓಕೆ. ಏನೋ ಮಾಡ್ಕೊಂಡು ಏನೋ ಹೊಲಿಯೋದು ಪಲಿಯೋದೆಲ್ಲ ಓಕೆ. ಸರಿ ಒಂದ್ಸತಿ ಕಾಜಾ ಹೊಲಿಯೋದು ಕಲ್ತ್ಕೊಳ್ಳೋ ಅಂದರು. ಇನ್ನೇನು ಕಾಚಾ ಹೊಲಿಯೋದು ಕಲ್ತ್ಕೊ ಅಂತವನಲ್ಲ ಅಂದ್ಕೊಂಡು ನನಗೆ ಕಾಜಾಗೂ ಕಾಚಕ್ಕೂ ಡಿಫ್ರೆನ್ಸ್ ಗೊತ್ತಿರಲಿಲ್ಲ ನನಗೆ. ಇದ್ಯಾಕೋ ಇಲ್ಲಿ ಎಲ್ಲೆಲ್ಲೋ ನಾನು ಆಗೋಯ್ತೀನಿ ಅಂದ್ಬಿಟ್ಟು ದಿವಸ ಊಟ ತರ್ತಿದ್ದೆ ಅಲ್ಲಿಗೆ ಮಧ್ಯಾಹ್ನ ಹೊತ್ತು. ಓಕೆನಾ ಗೆಳೆಯ? ದಿವಸ ಕೆಲ್ಸಕ್ಕೆ ಮಧ್ಯಾಹ್ನ ಊಟ ತಂದರೆ ನಾನು ರಜೆ ಹಾಕಲ್ಲ ಅಂತ. ನಾನು ಯಾವಾಗ ಊಟ ತರಲ್ಲ ಊಟಕ್ಕೆ ಅಂತ ಹೋದಂಗೆ ಬರಲ್ಲ ಅಂತ ನನ್ನ ಮೈಂಡ್ ಫಿಕ್ಸು. ನಾನು ಅವತ್ತು ಊಟಕ್ಕೆ ಹೋಗ್ತೀನಿ ತಂದೆ. ಅವತ್ತೇ ಲಾಸ್ಟ್ ಸರ್ ಕೆಲಸ ಬಿಟ್ಬಿಟ್ಟೆ. ಊಟಕ್ಕೆ ಹೋಗ್ತೀನಿ ಅಂದರೆ ಕೆಲಸ ಬಿಟ್ಟೆ ಅಂತ ಫಿಕ್ಸು. ಇಲ್ಲ ಮಾಡ್ತಾ ಇದ್ದೀನಿ ಅಂದರೆ ಊಟಕ್ಕೆ ಇಲ್ಲ ಅಂದರೆ ಆ ಕೆಲಸ ಡಮಾರ್ ಅಂತ ಇಂಡಿಕೇಶನ್. ಅಲ್ಲಿಂದ ಈ ನನ್ನ ಮಗನ ನಿನ್ನೆ ಬಿಟ್ರೆ ಹಿಂಗಾಗಲ್ಲ. ನಮ್ಮ ಕಡೆ ಈ ಹಳ್ಳಿ ಭಾಷೆನಲ್ಲಿ ನಮ್ಮ ತಂದೆ ಏನು ಹೇಳ್ತಾರೆ, ತಿಕಾಸ್ ಹುಡ್ಬೇಕು ಅಂತಾರೆ. ಓಕೆ, ಆಯ್ತಾ ಸರ್? ನಮ್ಮಪ್ಪ ಏನು ಮಾಡೋದು, ಬಿಸಿಲಲ್ಲಿ ಒಣಗಲಿ ಇವನು ಅಂತ ಕಂಬಿ ಕೆಲ್ಸಕ್ಕೆ ಹಾಕ್ಬಿಟ್ರು ಸರ್. ಆಯ್ತಾ? ಅವ್ರು ಈ ಒಳ್ಳೆ ಹುಡುಗ ರೀ, ಯಾಕ್ರಿ ಸೇರ್ಸ್ಕೊತೀರ, ಸೇರ್ಕೊಳ್ಳೋ ಅವನ್ನ ಅಂದ್ಬಿಟ್ಟು ಅವ್ರಿಗೂ ಅವಾಜ್ ಹಾಕ್ಬಿಟ್ಟು ಕಂಬಿ ಕೆಲ್ಸಕ್ಕೆ ಹಾಕಿದ್ರು ಸರ್. ಅನುಭವಿಸಿ ಆಯ್ತಾ? ದಿವಸ ಹೋಗೋದು ಊರೂರು ಎಲ್ಲ ಕಂಬಿ ಕಟ್ ಮಾಡ್ಕೊಂಡು ಅತ್ತಂಬ ಇತ್ತಂಬ ಅಂತಂದ್ರೆ ನನಗೂ ಸಾಕಾಗೋಯ್ತು. ಪಿಕ್ಚರ್ ನೋಡಬೇಕು ಅಂತ ಆಸೆ. ಏನು ಮಾಡೋದು? ಕ್ಯಾರಿಯರ್ ಇತ್ತ